ಮನೆ ಮದ್ದಲ್ಲಿ ಇವತ್ತಿನ ಅಂಶ ಏನಂದ್ರೆ ಸ್ನೇಹಿತರೆ, ಯಾವುದಂದ್ರೆ ಒಂದು ಮೂರು ಅಭ್ಯಾಸಗಳು ಇಲ್ಲಿನೂ ಅಷ್ಟೇ. ಮೂರು ಅಭ್ಯಾಸಗಳು ಯಾವುದಕ್ಕಂದ್ರೆ ಹೈ ಬಿ ಪಿ ತಡೆಗಟ್ಟು ಮಾಡಕ್ಕೆ. ಅಂದ್ರೆ ಈ ಈ ಅಧಿಕ ರಕ್ತ ಒತ್ತಡ ಇದೆಯಲ್ಲ, ಅಧಿಕ ರಕ್ತ ಒತ್ತಡ ಅದನ್ನು ತಡೆಗಟ್ಟು ಮಾಡಕ್ಕೆ ಮೂರು ಪ್ರಧಾನ ಅಭ್ಯಾಸಗಳು ಯಾವುದು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ. ಸ್ನೇಹಿತರೆ ನೋಡಿ, ಈ ಅಧಿಕ ರಕ್ತ ಒತ್ತಡ ಅನ್ನೋದು ಈಗಾಗಲೇ ಇತ್ತೀಚಿನ ಕಾಲದಲ್ಲಿ ಹೆಚ್ಚಾಗಿದೆ. ಹೇಳ್ಬೇಕಂದ್ರೆ ಒಂದು ವೇಳೆ ಒಂಥರ ನೋಡಿದ್ರೆ ಡಾಕ್ಟರ್ಸು ಮತ್ತೆ ಹಾಸ್ಪಿಟಲ್ ಅಲ್ಲಿ ಅವರು ಕಂಡುಹಿಡಿತಾರೆ ಹೈ ಬಿ ಪಿ ಅಂದ್ರೆ ಬಿ ಪಿ ಹೆಚ್ಚಾಗಿದೆ, 120ಗಿಂತ ಜಾಸ್ತಿ ಹೋಗಿದೆ, 130ಗಿಂತ ಜಾಸ್ತಿ ಹೋಗಿದೆ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಇದು ಪ್ರತಿಯೊಬ್ಬರಿಗೂ ಒಂದೇ ವ್ಯಾಲ್ಯೂ, ಒಂದೇ ಸಂಖ್ಯೆ ಇರತ್ತಂತೆ ಅದು ಗ್ಯಾರಂಟಿ ಇಲ್ಲ ಸ್ನೇಹಿತರೆ. ಅದು ಒಂದೊಂದು ಶರೀರ ನಿರ್ಮಾಣ ಮೇಲೆ ಆಧಾರ ಆಗುತ್ತೆ. ನೋಡಿ, ಮಹಾತ್ಮ ಗಾಂಧಿಗೆ ಬಿ ಪಿ ಅನ್ನೋದು ಯಾವಾಗಲೂ 200 ಇರ್ತದೆ. ಅರ್ಥ ಮಾಡ್ಕೊಳ್ಳಿ, 200 ಅನ್ನೋದು ಯಾವಾಗ್ಲೂ ಇರ್ತದೆ. ಅವ್ರ ಡಾಕ್ಟರ್ಸ್ ಪಕ್ಕದಲ್ಲಿರುವಂತ ಡಾಕ್ಟರ್ಸ್ಗೆ ಅವ್ರಿಗೆ ಎಷ್ಟೋ ಟೆನ್ಷನ್ ಆಗ್ತಾ ಇತ್ತು. ಅವರು ಒತ್ತಡ ತಗೊಂತಾ ಇದ್ರು, ಯಾಕಪ್ಪ ಇಷ್ಟು ಬಿ ಪಿ ಇದೆ, ಏನಾಗುತ್ತೋ ಅಂತ. ಅವ್ರಿಗೇನಾಗಿಲ್ಲ. ಅವ್ರು ಯಾವಾಗ್ಲೂ ಒಂದು ಈ ಭಗವದ್ಗೀತಾ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ರು. ಯಾವಾಗ್ಲೂ ಒಳ್ಳೆ ಒಳ್ಳೆ ಮಾತುಗಳು ಹೇಳೋದು, ಸ್ವಾತಂತ್ರ್ಯದ ಬಗ್ಗೆ ತುಂಬಾ ಹೋರಾಟ ಮಾಡೋದು, ಇಷ್ಟು ಮಾತ್ರ ಮಾಡ್ತಾ ಇದ್ರು. ಎಷ್ಟೋ ಕಷ್ಟಕರ ವಿಷಯಗಳು ಅಲ್ವಾ. ಸೊ ಅವರು ಹೋರಾಡ್ತಾ ಇರುವಂತ ಪದ್ಧತಿ ಅದೆಲ್ಲ ನೋಡಿದ್ರೆ ಎಷ್ಟು ಬಿ ಪಿ ಆಗ್ಬೇಕು ಅವ್ರಿಗೆ, ಅದರಿಂದ ಎಷ್ಟು ರೋಗಗಳು ಬರಬೇಕು. ಯಾವಾಗ್ಲೂ ಒಂದು ಮಾತ್ರೆ ತಿಂದಿಲ್ಲ, ಅಂದ್ರೆ ಒಂದು ಯಾವುದೇ ಅಂದ್ರೆ ಇಂಗ್ಲಿಷ್ ಮೆಡಿಸಿನ್ ಇನ್ನೊಂದು ಯಾವ್ದು ತಿಂದಿಲ್ಲ ಅವರು ಈ ಬಿ ಪಿ ಕೋಸ್ಕರ ಅಂತ. ಬಿ ಪಿ ಅಂತಾನೂ ಇಲ್ಲ, ಅವರು ಯಾವಾಗ್ಲೂ ಬಿ ಪಿ ಅಂತ ಪರಿಗಣಿಸಿಲ್ಲ ಅವರು. ಆದ್ರೆ ನಮ್ಮ ಈ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಏನಂದ್ರೆ ಪ್ರತಿಯೊಂದಕ್ಕೂ ಏನ್ ಮಾಡ್ತಾರೆ ಅಂದ್ರೆ ಒಂದು ಮೆಜರ್ಮೆಂಟ್ ತರ ಇರ್ತಾರೆ ಸ್ನೇಹಿತರೆ. ಒಂದು ಮೆಜರ್ಮೆಂಟ್ ಕೊಲತೆ, ಆ ಕೊಲತೆ ಅನ್ನೋದು ಮಾಡ್ತಾ ಇರ್ತಾರೆ ನೋಡಿ. ಆ ಕೊಲತೆ ಅನ್ನೋದು ಏನಾಗತ್ತೆ, ಅದು ಹೆಚ್ಚು ಆಗ್ಬೋದು, ಕಮ್ಮಿ ಆಗ್ಬೋದು. ಯಾಕಂದ್ರೆ ದೇಹ ಅನ್ನೋದು ದೇಹ ಒಂದೇ ಅಲ್ಲ ಸ್ನೇಹಿತರೆ. ದೇಹದ ಮೇಲೆ ಇನ್ನೊಂದಿದೆ, ಮನಸ್ಸು ನಿಯಂತ್ರಣ ಮಾಡ್ತಾ ಇರ್ತದೆ ಎಲ್ಲಾನು ಅಲ್ವಾ. ಮನಸ್ಸು ಯಾವಾಗ ಪ್ರತಿಯೊಂದು ನಿಯಂತ್ರಣ ಮಾಡ್ತಾ ಇರ್ತದೋ ಅವಾಗ ಮನಸ್ಸಲ್ಲಿ ಹೇಳ್ಬೇಕಂದ್ರೆ ಆಹ್ಲಾದ, ಸಂತೋಷಕರ ವಿಷಯ ಅಂತ ಇಟ್ಕೊಳ್ಳಿ. ಮನಸ್ಸಲ್ಲಿ ಯಾವುದೋ ಒಂದು ಸಂತೋಷ ಭಾವನೆ ಬಂದಿದ್ದು ಇಟ್ಕೊಳ್ಳಿ, ಖಂಡಿತವಾಗಿ ನಮ್ಮ ಒಳಗಡೆ ಬಿ ಪಿ ಏನಾಗುತ್ತೆ, ಕಡಿಮೆ ಆಗ್ತದೆ, ಬಿ ಪಿ ಹೆಚ್ಚಾಗಲ್ಲ. ಒಂದು ವೇಳೆ ನಮ್ಗೇನಾದ್ರೂ ಮನಸ್ಸಲ್ಲಿ ಸ್ವಲ್ಪ ಯಾವುದೇ ಆತಂಕ ಆಯ್ತು, ಒಂಥರ ಖಿನ್ನತೆ ಭಾವನೆ ಆಯ್ತು, ಡಿಪ್ರೆಷನ್ ಆಯ್ತು, ಇಂಥದ್ದು ಯಾವ್ದಾದ್ರು ಬಂದ್ರೆ ನಮ್ಮ ಮನಸ್ಸಲ್ಲಿ ಅದು ಹೋಗಿ ವೇಗವಂತವಾಗಿ ನೇರವಾಗಿ ಈ ಬಿ ಪಿ ಅನ್ನು ನಮ್ಗೆ ಹೆಚ್ಚು ಮಾಡತ್ತೆ ಸ್ನೇಹಿತರೆ, ಐ ಬಿ ಪಿ ಮಾಡತ್ತೆ ಅಲ್ವಾ. ಇದೆಲ್ಲ ಚೇಂಜ್ ಆಗ್ತಿರೋಂಥ ಅಂಶ. ಇದು ಒಂದೇ ಸರಿ ಹೇಳ್ಬೇಕಂದ್ರೆ ಇಷ್ಟು ಬಿ ಪಿ ಇದೆ, ನೀವು ಬಿ ಪಿ ಪೇಷಂಟ್ ಅಂತ ಡಿಕ್ಲೇರ್ ಮಾಡಬಾರ್ದು. ನನ್ನ ಪ್ರಕಾರ ಅದು ಕರೆಕ್ಟ್ ಅಲ್ಲ. ನಾವೊಂದೇ ಅಲ್ಲ, ಎಷ್ಟೋ ತಜ್ಞರು ಈಗಾಗಲೇ ಈ ನೈಸರ್ಗಿಕ ಆರೋಗ್ಯದ ಬಗ್ಗೆ ಮಾತಾಡೋ ತಜ್ಞರು ಇದಾರಲ್ಲ, ಆಯುರ್ವೇದ ಡಾಕ್ಟರ್ಸ್ ಆಗ್ಬೋದು, ಹೋಲಿಸ್ಟಿಕ್ ಡಾಕ್ಟರ್ಸ್ ಎಲ್ಲ ಹೇಳ್ತಾ ಇರ್ತಾರೆ, ಇದು ಬಿ ಪಿ ಅನ್ನೋದು ಒಂದು ವ್ಯಾಲ್ಯೂ, ಒಂದು ಸಂಖ್ಯೆ ಇಷ್ಟೇ. ನಿಮ್ಗೆ ಬಿ ಪಿ ಇಷ್ಟೇ ಆಗಿದೆ, ಇದು ಬಿ ಪಿ ಆಗಿದೆ, ಬಿ ಪಿ ಟ್ಯಾಬ್ಲೆಟ್ ತಗೊಳ್ಳೇಬೇಕಂತ ಅದು ಹೇಳಕ್ಕಾಗಲ್ಲ ಸ್ನೇಹಿತರೆ. ಅದಕ್ಕೂ ವಿಧ ಕಾರಣಗಳಿರ್ತದೆ. ಸ್ವಲ್ಪ ನಾವೇನ್ ಮಾಡ್ಬೇಕಂದ್ರೆ ಶಾಂತಿಗೊಳಿಸ್ಕೋಬೇಕು, ಮನಸ್ಸನ್ನು ಶಾಂತಿಗೊಳಿಸ್ಕೊಳ್ಳಿ, ಆಹ್ಲಾದಕರ ವಿಷಯಗಳು ಮಾತ್ರ ತಿಳ್ಕೊತಾ ಹೋಗಿ. ಸೊ ಇಂಥದ್ದೆಲ್ಲ ಮಾಡ್ತಾ ಹೋದ್ರೆ ಆ ಬಿ ಪಿನೂ ನಾವು ಖಂಡಿತವಾಗಿ ತಡೆಗಟ್ಟು ಮಾಡ್ಕೋಬಹುದು, ಕಮ್ಮಿ ಮಾಡ್ಕೋಬಹುದು, ಅದು ನಾರ್ಮಲೈಸ್ ಮಾಡ್ಕೋಬಹುದು. ಹೇಳ್ಬೇಕಂದ್ರೆ ನೋಡಿ, ಈಗ 3 ಅಭ್ಯಾಸಗಳು ಹೇಳ್ತೀನಿ, ಪ್ರಧಾನ ಅಭ್ಯಾಸಗಳು. ಈ ಅಭ್ಯಾಸಗಳು ಪಾಲನೆ ಮಾಡಿದ್ರೆ ನಮ್ಮ ಈ ಬಿ ಪಿ ಅನ್ನು ನಾವು ಖಂಡಿತವಾಗಿ ನಿಯಂತ್ರಣಗೊಳಿಸ್ಕೋಬಹುದು ಸ್ನೇಹಿತರೆ. ಏನು ಅಭ್ಯಾಸಗಳಂದ್ರೆ, ಮೊದಲನೇ ಅಭ್ಯಾಸ ವಿಶ್ರಾಂತಿ, ರಿಲ್ಯಾಕ್ಸೇಷನ್. ನೋಡಿ, ರಿಲ್ಯಾಕ್ಸೇಷನ್ ಅನ್ನೋದು ಮನಸ್ಸಿಗೆ ಎಷ್ಟು ಒಳ್ಳೇದು ಮಾಡತ್ತಂದ್ರೆ, ಈಗಾಗಲೇ ಹೇಳ್ತಾ ಇದ್ನಲ್ಲ, ತುಂಬಾ ರಿಲ್ಯಾಕ್ಸೇಷನ್ ಆಗ್ಬೇಕು, ತುಂಬಾ ರಿಲ್ಯಾಕ್ಸೇಷನ್ ನಾವು ಕೊಡ್ತಾ ಇರ್ಬೇಕು ಅವಾಗ ದೇಹಕ್ಕೆ ಮನಸ್ಸಿಗೆ. ಹೇಳ್ಬೇಕಂದ್ರೆ ಅದೇ ಅತಿ ಹೆಚ್ಚು ರಿಲ್ಯಾಕ್ಸೇಷನ್ ಅಂದ್ರೆ ಒಳ್ಳೆ ವಿಶ್ರಾಂತಿ ಅಂದ್ರೆ ಧ್ಯಾನ. ಅದು ಗೊತ್ತಿರೋ ವಿಷಯನೇ. ಧ್ಯಾನ ಮಾಡೋಂತ ನಾವೆಲ್ಲರಿಗೂ ಈ ನಮ್ಮ ಧ್ಯಾನದಲ್ಲಿ ತೊಡಗಿಸ್ಕೊಂಡಂತ ಎಲ್ಲ ಮಾಸ್ಟರ್ಸ್ಗೂ ಇದು ಗೊತ್ತಿರೋ ವಿಷಯನೇ. ಈ ಬಿ ಪಿ ಅನ್ನು ವೇಗವಂತವಾಗಿ ಕಂಟ್ರೋಲ್ ಆಗ್ತಿದೆ. ಬಿ ಪಿ ಅನ್ನುವಂಥ ಸಮಸ್ಯೆಯಿಂದ ಅತಿ ವೇಗವಂತವಾಗಿ ನಾವು ಆಚೆ ಬರಬೇಕಂದ್ರೆ ನಮ್ಮ ಧ್ಯಾನ ತುಂಬಾ ಸಹಾಯ ಮಾಡುತ್ತೆ. ಅದರಲ್ಲಿ ಏನು ಸಂಶಯ ಇಲ್ಲ, ಸಂದೇಹ ಇಲ್ಲ. ಯಾಕಂದ್ರೆ ಮೊದಲನೇದಾಗ ಅದು ಮಾಡೋದೇನಂದ್ರೆ ಮನಸ್ಸಲ್ಲಿ ಶಾಂತಿ ಅನ್ನೋದು ತಂದುಕೊಡ್ತದೆ ಸ್ನೇಹಿತರೆ. ಯಾವುದು? ನಮ್ಮ ಧ್ಯಾನ ಪದ್ಧತಿ, ಧ್ಯಾನ ವಿಧಾನ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ. ಸೊ ಆತರ ಇನ್ನು ಬೇರೆ ಪದ್ಧತಿಗಳಿದೆ, ಅದು ಸ್ವಲ್ಪ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಅಂದ್ರೆ ರಿಲ್ಯಾಕ್ಸೇಷನ್ ಅಂದ್ರೆ ಯಾವ ತರ ಇರ್ತದೆ, ದೇಹಕ್ಕೆ ರಿಲ್ಯಾಕ್ಸೇಷನ್. ಒಂದೊಂದ್ಸರಿ ಏನ್ ಮಾಡ್ಬೇಕಂದ್ರೆ ಎಲ್ಲ ಬಿಟ್ಬಿಟ್ಟು ನಾವು ಪೂರ್ತಿ ಒಂದು ಯಾವ್ದೋ ಟೂರ್ಗೆ ಹೋಗ್ಬೇಕು. ಸೊ ಒಂದು ಹೇಳ್ಬೇಕಂದ್ರೆ ಒಂದು ಒಳ್ಳೆ ಸಸ್ಯಗಳಿರುವಂತದ್ದು ಫಾರೆಸ್ಟ್ ಹೋಗ್ಬೇಕು. ಫಾರೆಸ್ಟ್ ಅಂದ್ರೆ ಅಟವಿ ಪ್ರಾಂತಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಧ್ಯಾನ ಮಾಡೋದು, ಇಲ್ಲಾಂದ್ರೆ ಆತರ ವಿಹಾರಕ್ಕೆ ಹೋಗೋದು, ಅದೆಲ್ಲ ಮಾಡ್ತಾ ಇರ್ಬೇಕು. ಆಮೇಲೆ ಒಳ್ಳೆ ಸ್ವಿಮ್ಮಿಂಗ್ ಮಾಡೋದು, ಸೈಕ್ಲಿಂಗ್ ಮಾಡೋದು ಅಲ್ವಾ, ಇಂಥದ್ದೆಲ್ಲ ಮಾಡ್ತಾ ಇರ್ಬೇಕಾಗತ್ತೆ. ಒಳ್ಳೆ ಸಂಗೀತವನ್ನು ಕೇಳಿಸ್ಕೊಂತಾ ಇರ್ಬೇಕು, ಮನಸ್ಸು ಆನಂದವಾಗಿರತ್ತೆ. ಆಮೇಲೆ ಒಳ್ಳೆ ವ್ಯಕ್ತಿಗಳ ಜೊತೆಗೆ ಮಾತಾಡ್ತಾ ಇರ್ಬೇಕು. ಕೆಟ್ಟದೆಲ್ಲ ಯಾವ್ದು ಮಾತಾಡಕ್ ಹೋಗ್ಬಾರ್ದು, ಕೆಟ್ಟದ್ದು ಕೇಳಿಸ್ಕೊಳಕ್ ಹೋಗ್ಬಾರ್ದು. ಇಂಥದ್ದೆಲ್ಲ ಮಾಡ್ತಾ ಇರ್ಬೇಕು. ಸೊ ಇದೆಲ್ಲ ವಿಧ ರೂಪದಲ್ಲಿ ನಾವು ರಿಲ್ಯಾಕ್ಸೇಷನ್ ಕೊಡ್ತಾ ಹೋಗ್ಬೋದು ಸ್ನೇಹಿತರೆ. ದೇಹಕ್ಕೆ ರಿಲ್ಯಾಕ್ಸೇಷನ್ ಅದು, ಸೊ ಮತ್ತೆ ಮನಸ್ಸಿಗೆ ರಿಲ್ಯಾಕ್ಸೇಷನ್.
ಮನಸ್ಸು ದೇಹಕ್ಕೆ ಎರಡಕ್ಕೂ ರಿಲ್ಯಾಕ್ಸೇಷನ್ ಕೊಡ್ತಾ ಹೋದ್ರೆ ಈ ರಿಲ್ಯಾಕ್ಸೇಷನ್ ಈ ವಿಶ್ರಾಂತಿ ಏನು ಕೊಡ್ತೀವಿ ನೋಡಿ, ಅದು ಹೃದಯದ ಮೇಲೆ ಭಾರ ಕಡಿಮೆ ಮಾಡುತ್ತೆ ಸ್ನೇಹಿತರೆ. ಹೃದಯ ಒತ್ತಡ ಕಡಿಮೆ ಮಾಡುತ್ತೆ. ಹೃದಯ ಒತ್ತಡ ಅಂದ್ರೆ ಏನೂ ಇಲ್ಲ. ಹೇಳ್ಬೇಕಂದ್ರೆ ಹೃದಯದಿಂದ ಹೋಗ್ತಾ ಬರ್ತಾ ಇರೋಂಥ ಈ ರಕ್ತ ಇದೆಯಲ್ಲ, ಈ ರಕ್ತ ಪ್ರವಾಹ ಏನಾಯ್ತದೆ ಅಂದ್ರೆ ಆ ರಕ್ತ ಪ್ರವಾಹದಲ್ಲಿ ಒತ್ತಡ ಜಾಸ್ತಿ ಆಗ್ತದೆ ಸ್ನೇಹಿತರೆ. ಯಾಕೆ ಒತ್ತಡ ಜಾಸ್ತಿ ಆಗ್ತದೆ ನೋಡಿ, ಒಂದು ಯಾವುದೋ ಹೇಳ್ಬೇಕಂದ್ರೆ ಭಯ ಆಗಿದೆ ಅಂತ ಇಟ್ಕೊಳ್ಳಿ. ನಮ್ಮ ಮನಸ್ಸಲ್ಲಿ ಯಾವುದೋ ಒಂದು ನೋಡಿದೀವಿ, ಒಂದು ಹಾವು ನೋಡಿದೀವಿ, ಇಲ್ಲಾಂದ್ರೆ ಒಂದು ಯಾವುದೋ ಪರಿಸ್ಥಿತಿ ನೋಡಿದೀವಿ, ಒಂದು ಆಕ್ಸಿಡೆಂಟ್ ನೋಡಿದೀವಿ, ಒಂಥರ ಏನಾಗುತ್ತೆ ವಿಕಾರ ಭಾವ. ಹೇಳ್ಬೇಕಂದ್ರೆ ಮೈಂಡ್ ಅಲ್ಲಿ ಸ್ವಲ್ಪ ಭಯನೂ ಆಗ್ಬೋದು ಅಲ್ವಾ. ಆ ಭಯ ಆಗಿದ ತಕ್ಷಣ ಏನಾಗುತ್ತೆ ಗೊತ್ತಾ, ನಮ್ಮ ದೇಹ ಒಳಗಡೆ ಈ ಒತ್ತಡ ಅನ್ನೋದು ಹೆಚ್ಚಾಗುತ್ತೆ ಸ್ನೇಹಿತರೆ. ಒತ್ತಡದಿಂದ ಒಂದು ಹಾರ್ಮೋನ್ ಉತ್ಪನ್ನ ಆಗುತ್ತೆ, ಕಾರ್ಟಿಸಾಲ್ ಅಂತ ಹಾರ್ಮೋನ್ ಸ್ನೇಹಿತರೆ. ಈ ಕಾರ್ಟಿಸಾಲ್ ಹಾರ್ಮೋನು ಅತಿ ಹೆಚ್ಚಾಗಿ ಉತ್ಪನ್ನ ಆಗುತ್ತೆ. ಓಕೆ, ಆ ಹೆಚ್ಚಾಗಿ ಉತ್ಪನ್ನ ಆಗುವಾಗ ಆ ಉತ್ಪನ್ನ ಆಗಿದ ಟೈಮಲ್ಲಿ ಏನ್ ಬೇಕಂದ್ರೆ ಸ್ವಲ್ಪ ಅವಯವಗಳು ಹೆಚ್ಚಾಗಿ ಕೆಲಸ ಮಾಡೋದು ಶುರು ಆಗುತ್ತೆ ಸ್ನೇಹಿತರೆ. ಆ ಅವಯವಗಳು ಹೆಚ್ಚಾಗಿ ಕೆಲಸ ಮಾಡುವಾಗ ಏನಾಗುತ್ತೆ ಗೊತ್ತಾ, ಅದಕ್ಕೆ ಬೇಕಾಗಿರೋದು ಹೆಚ್ಚು ರಕ್ತ ಬೇಕಾಗಿದೆ. ಹೆಚ್ಚು ರಕ್ತ, ಹೆಚ್ಚು ರಕ್ತ ಎಲ್ಲಿಂದ ಬರುತ್ತೆ, ಹೃದಯದಿಂದಲೇ ಬರಬೇಕಾಗತ್ತೆ. ಹೃದಯದಿಂದ ಆ ರಕ್ತ ಒತ್ತಡ ಅವಾಗ ಹೆಚ್ಚಾಗತ್ತೆ. ಅದೇ ನಾವೇನ್ ಹೇಳ್ತೀವಿ ಅಂದ್ರೆ ಹೈ ಬಿ ಪಿ ಅಂತ ಹೇಳ್ತೀವಿ, ಅಧಿಕ ರಕ್ತ ಒತ್ತಡ ಅಂತ ಹೇಳ್ತೀವಿ ಸ್ನೇಹಿತರೆ. ಅದಕ್ಕೋಸ್ಕರ ಯಾವಾಗ್ಲೂ ಏನಂದ್ರೆ ಮನಸ್ಸನ್ನು ಹೇಳ್ಬೇಕಂದ್ರೆ ನಿಚ್ಚಳವಾಗಿ ಒಂದೇ ಒಂದು ಅಂದ್ರೆ ಆಹ್ಲಾದಕರವಾಗಿ ನಾವು ಮನಸ್ಸಿಟ್ಕೊಂಡ್ರೆ ಈ ರಕ್ತ ಹೆಚ್ಚಾಗಿ ಬೇಕಾಗಿರುವಂತ ಅವಶ್ಯಕತೆ ಯಾವಾಗ್ಲೂ ಬರಲ್ಲ ದೇಹದಲ್ಲಿ. ಯಾವ ಅಂಗಕ್ಕೂ ಅತಿ ಹೆಚ್ಚು ರಕ್ತ ಪ್ರವಾಹ, ಈ ಬ್ಲಡ್ ಸಪ್ಲೈ, ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚು ಬೇಕಂತ ಆ ಡಿಮ್ಯಾಂಡ್ ಯಾವಾಗ್ಲೂ ಬರಲ್ಲ. ಯಾಕಂದ್ರೆ ಮನಸ್ಸು ನಿರ್ಮಲವಾಗಿ, ನಿಶ್ಚಲವಾಗಿ, ಶಾಂತವಾಗಿದ್ರೆ ಅದು ಅರ್ಥ ಮಾಡ್ಕೊಳ್ಳಿ. ಈ ತರ ನಾವು ಮಾಡ್ಕೊಂಡ್ರೆ ರಿಲ್ಯಾಕ್ಸೇಷನ್ ಅನ್ನೋದು ತುಂಬಾ ಸಹಾಯಕಾರಿ. ಯಾವುದಕ್ಕೆ, ಈ ರಕ್ತ ಒತ್ತಡಿ ಐ ಬಿ ಪಿ ಅಂತ ಇದಕ್ಕೆ ವ್ಯಾಧಿಗಳಿಗೆ ತುಂಬಾ ಸಹಾಯಕಾರಿ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಎರಡನೇದು ಸ್ನೇಹಿತರೆ ಹೇಳ್ಬೇಕಂದ್ರೆ ಎಚ್ಚರಿಕವಾಗಿ ತಿನ್ಬೇಕು. ಈ ತಿನ್ನೋ ಈ ನೋಡಿ, ಈ ಈಟಿಂಗ್ ಹ್ಯಾಬಿಟ್ಸ್ ಅಂತ ಇರ್ತೀವಲ್ಲ, ಈ ತಿನ್ನೋಂಥ ಅಭ್ಯಾಸಗಳು, ಏನೇನು ಆಹಾರ ಸೇವನೆ ಮಾಡ್ತೀವಿ, ಆಹಾರ ಸೇವನೆ ಮಾಡುವಾಗ ಎಚ್ಚರಿಕೆ ಇರಬೇಕು, ಅಂದ್ರೆ ಜಾಗರೂಕತೆ ಇರಬೇಕು. ನಾವು ತಿನ್ನೋದ್ರಲ್ಲಿ ಎಚ್ಚರಿಕ ಜಾಗೃತ. ಈ ಜಾಗೃತ ಎಚ್ಚರಿಕೆ ಆಗ್ಬೇಕಂದ್ರೆ ನಾವು ಯಾವುದಂದ್ರೆ ಆಹಾರ ತಿನ್ನಬಾರ್ದು ಸ್ನೇಹಿತರೆ, ಅದು ಹೃದಯಕ್ಕೆ ತೊಂದರೆ ಆಗತ್ತೆ. ಈ ಬಿ ಪಿ ಅಂದ್ರೆ ಬ್ಲಡ್ ಪ್ರೆಷರು, ಅಧಿಕ ರಕ್ತ ಒತ್ತಡಿ ಹೆಚ್ಚಾಗ್ತಾ ಹೋಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ಪದಾರ್ಥಗಳು ಹೇಳ್ತಾ ಹೋಗ್ತೀನಿ. ಅದು ನಾವೆಲ್ಲ ಗೊತ್ತಿರೋ ವಿಷಯನೇ ಮತ್ತೆ ಒಂದ್ಸಲ ನೆನಪು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ನಾವು. ನೋಡಿ, ವೆಜಿಟೇಬಲ್ಸ್ ಅಂದ್ರೆ ತರಕಾರಿಗಳು, ಹಣ್ಣುಗಳು, ಮತ್ತೆ ಹೇಳ್ಬೇಕಂದ್ರೆ ಈ ನಮ್ಮ ಇದು ಮೊಸರು ಅಲ್ವಾ, ಮಜ್ಜಿಗೆ, ಇಂಥದ್ದೆಲ್ಲ ಒಳ್ಳೆ ಆಹಾರಗಳಿದೆ. ಈ ಒಳ್ಳೆ ಆಹಾರಗಳು ನಾವು ಸೇವನೆ ಮಾಡ್ತಾ ಹೋಗ್ಬೇಕು ಸ್ನೇಹಿತರೆ. ಯಾವುದೇ ಕಾರಣಕ್ಕೆ ಈ ಬ್ರೆಡ್ ಪದಾರ್ಥಗಳು ಮತ್ತೆ ಈ ಜಂಕ್ ಫುಡ್ಸ್ ಅಂತ ಈಗಾಗಲೇ ಹೆಚ್ಚಾಗಿ ಈ ಮೈದಾ, ಬೇಕರಿ ಪ್ರಾಡಕ್ಟ್ಸು, ಇದೆಲ್ಲ ನಾವು ಅವಾಯ್ಡ್ ಮಾಡ್ತಾ ಬರ್ಬೇಕು ಸ್ನೇಹಿತರೆ, ಖಂಡಿತವಾಗಿ. ಅದ್ರ ಜೊತೆಗೆ ಇನ್ನು ನಾವೇನ್ ಮಾಡ್ಬೋದು ಒಂಥರ ಅಂದ್ರೆ ಈ ಹೆಚ್ಚು ಸಲಾಡ್ ತಿನ್ನೋದು ಅಲ್ವಾ. ಸಹಜವಾದ ಆಹಾರ ತಿನ್ನೋದು, ಇದನ್ನು ಅಳವಡಿಸ್ಕೋಬೇಕಾಗತ್ತೆ. ದಿನ ನಾವೇನು ಆಹಾರ ಸೇವನೆ ಮಾಡ್ತೀವೋ ಅದರಲ್ಲಿ ಈ ಸೊಪ್ಪು ಅಂದ್ರೆ ಈ ಸೊಪ್ಪಿಂದ ಮತ್ತೆ ತರಕಾರಿಗಳಿಂದ ಚೆನ್ನಾಗಿ ಜ್ಯೂಸ್ ಮಾಡ್ಕೊಳ್ಳೋದು ಅಲ್ವಾ, ಹಸಿ ಜ್ಯೂಸ್ ಅಂತ ಹೇಳ್ತೀವಲ್ಲ, ಗ್ರೀನ್ ಜ್ಯೂಸ್, ಅದು ಮಾಡ್ಕೊತಾ ಇರೋದು, ಅದೆಲ್ಲ ಮಾಡ್ತಾ ಹೋದ್ರೆ ಖಂಡಿತವಾಗಿ ನಮ್ಗೆ ಆ ಬಿ ಪಿ, ಈ ಅಧಿಕ ರಕ್ತ ಒತ್ತಡ ಎಲ್ಲ ಕಡಿಮೆ ಆಗ್ತಾ ಬರ್ತದೆ ಸ್ನೇಹಿತರೆ. ಓಕೆ, ಜೊತೆಗೆ ಈ ಬಿ ಪಿ ಅನ್ನು ಹೆಚ್ಚಾಗಿ ಈಗಾಗಲೇ ಇದೆ ಅಂತಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಈ ಮೆಂತಿ ಸೀಡ್ಸ್, ಈಗಾಗಲೇ ಹೇಳಿದ್ದೀನಿ ನಾನು, ಈ ಪೆನ್ಯುಗ್ರೀಕ್ ಅಂದ್ರೆ ಮೆಂತಿ ಸೀಡ್ಸ್, ಅದನ್ನು ಸ್ವಲ್ಪ ನೆನೆಸ್ಕೊಂಡು ಒಂದು ಸ್ಪೂನ್ ಆ ಪೆನ್ಯುಗ್ರೀಕ್ಸ್ ನಾವು ಸೇವನೆ ಮಾಡಿದ್ರೆ ಮರನೇ ದಿವಸ ನೈಟ್ ನೆನೆಸ್ಕೊಂಡು ಮರನೇ ದಿವಸ ನಾವು ಆ ಒಂದು ಸ್ಪೂನು ಆ ಪೆನ್ಯುಗ್ರೀಕ್ ಅಂದ್ರೆ ಮೆಂತಿ ಸೀಡ್ಸ್ ನಾವು ತಿಂದ್ರೆ, ಸೇವನೆ ಮಾಡಿದ್ರೆ ಖಂಡಿತವಾಗಿ ನಮಗೆ ಬಿ ಪಿನೇ ಕಡಿಮೆ ಆಗುತ್ತೆ. ಅಂದ್ರೆ ಅಧಿಕ ಬಿ ಪಿನು, ರಕ್ತ ಒತ್ತಡನು ಚೆನ್ನಾಗಿ ನಿಯಂತ್ರಣ ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ಇದು ಅದ್ಭುತವಾದ ವಿಷಯ. ಈ ತರ ನಮ್ಮ ದೇಹಕ್ಕೆ ಬೇಕಾಗಿರುವಂಥದ್ದು ಎಲ್ಲಾ ವಿಷಯಗಳು ಈ ತರ ನೋಡ್ತಾ ಹೋದ್ರೆ ಅದ್ಭುತವಾದ ಫಲಿತಗಳು ನಮ್ಮ ಆಹಾರದಲ್ಲೇ ಇದೆ. ಈ ಆಹಾರವನ್ನು ಏನಂದ್ರೆ ಜಾಗೃತವಾಗಿ, ಎಚ್ಚರಿಕವಾಗಿ ಆಹಾರವನ್ನು ಸೇವನೆ ಮಾಡಿ. ಯಾವ ಆಹಾರ ಅಂದ್ರೆ ಆಹಾರ ಸೇವನೆ ಮಾಡಕ್ ಹೋಗ್ಬಾರ್ದು, ಅಷ್ಟೇ ನಾವು ಹೇಳ್ತಾರೆ ಸ್ನೇಹಿತರೆ, ಇದು ಅರ್ಥ ಮಾಡ್ಕೊಳ್ಳಿ. ಈ ತರ ಮಾಡಿ. ಖಂಡಿತವಾಗಿ ಇನ್ನು ಈಟಿಂಗ್ ಅಂದ್ರೆ ನಾವು ನಾನ್ ವೆಜಿಟೇರಿಯನ್, ನಮ್ಗೆ ಗೊತ್ತು. ಒಂದು ಧ್ಯಾನಿಯಾಗಿ ಹೇಳ್ಬೇಕಂದ್ರೆ, ಒಂದು ಧ್ಯಾನ ಆಗಿದ ತಕ್ಷಣನೇ ನಿಮ್ಗೆ ಎಷ್ಟೋ ಜಾಗರೂಕತೆ, ಎಚ್ಚರಿಕೆ ಬಂದೇ ಬರ್ತದೆ. ಯಾವ್ದ ಮೇಲೆ, ನೀವು ಮಾಡುವಂತ ಪ್ರತಿ ವ್ಯವಹಾರದಲ್ಲಿ, ಯಾವುದೇ ಯೋಚನೆ ಆಗ್ಬೋದು, ಯಾವುದೇ ಆಹಾರ ಅಭ್ಯಾಸಗಳಾಗ್ಬೋದು, ಈ ಆಹಾರ ನಾವು ಈ ಆಹಾರ ತಿನ್ಬೇಕಾ ತಿನ್ಬಾರ್ದ, ಹೆಚ್ಚು ತಿನ್ಬೇಕಾ ಕಡಿಮೆ ತಿನ್ಬೇಕಾ, ಎಷ್ಟು ತಿನ್ಬೇಕು, ಮಿತವಾಗಿ, ಮಿತ ಆಹಾರ, ಮಿತ ಯೋಚನಾ, ಮಿತ ಭಾಷಣ, ಇದೆಲ್ಲ ಇಂಥ ಅಭ್ಯಾಸಗಳೆಲ್ಲ ಒಂದು ಧ್ಯಾನಿಯಾಗಿ ಒಂದು ಅಭ್ಯಾಸ ಅಂದ್ರೆ ಧ್ಯಾನ ಅಭ್ಯಾಸ ಮಾಡೋರಿಗೆ
ಖಂಡಿತವಾಗಿ ಅದು ಬಂದೇ ಬರ್ತದೆ, ಅದರಲ್ಲಿ ಏನು ಸಂಶಯ ಇಲ್ಲ. ಆದ್ರೆ ನಿತ್ಯ ಧ್ಯಾನ ಮಾಡ್ತಾ ಇದ್ರೆ ಇವೆಲ್ಲ ನಮ್ಗೆ ಸಿಗತ್ತೆ. ಇಂಥ ಅಭ್ಯಾಸಗಳು ತಾನಂತಾವೇ ನಮ್ಮ ಒಳಗಡೆ ಭಾಗವಾಗತ್ತೆ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಭಾಗವಾಗತ್ತೆ ಅಲ್ವಾ. ಸೊ ಇಲ್ಲಾಂದ್ರೆ ನಾವು ಪ್ರತ್ಯೇಕವಾಗಿ ಕಲಿಬೇಕಾಗತ್ತೆ. ಬೇರೆ ಬೇರೆ ಇನ್ನು ಅನ್ಯದ ಧ್ಯಾನ ಅಭ್ಯಾಸ ಇಲ್ಲ ಅಂತವ್ರಿಗೆ ಏನಾಗ್ತದ್ರೆ, ಪ್ರತಿಯೊಂದು ಅಭ್ಯಾಸ ಮಾಡ್ಬೇಕು, ಅವ್ರು ಪ್ರತಿಯೊಂದು ತಿಳ್ಕೊಬೇಕು. ಅವ್ರಿಗೆ ನಿಯಂತ್ರಣ ಇಲ್ಲ, ಮನೋನಿಯಂತ್ರಣ, ಮನಸ್ಸು ನಿಯಂತ್ರಣ ಅವ್ರಿಗೆ ಇಲ್ಲ. ಅದಕ್ಕೋಸ್ಕರ ಸೊ ನಾನು ಹೇಳ್ಬೇಕಾಗಿರೋದು, ನಮ್ಮ ಈ ತಿನ್ನುವಂತ ಯಾವುದೇ ಆಹಾರ ಸೇವನೆ ಇದೆಯೋ ಅದ್ರ ಮೇಲೆ ಹೆಚ್ಚು ಈ ಜಾಗರೂಕತೆ ಇರ್ಲಿ, ಹೆಚ್ಚು ಎಚ್ಚರಿಕೆ ಇರ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಅದು ಪಾಲನೆ ಮಾಡಿದ್ರೆ ನಿಮ್ಗೆ ಖಂಡಿತವಾಗಿ ಸೊ ಇನ್ನು ಬೇರೆ ಬೇರೆ ಎಷ್ಟೋ ಇದೆ. ಅಂದ್ರೆ ಹಾಲು ಕುಡಿಯಬಾರದು, ಇದೆಲ್ಲ ಹೇಳ್ತಾ ಬಂದಿದ್ದು ಸಮಗ್ರ ಜೀವನ ಶೈಲಿಯಲ್ಲಿ ಪೂರ್ತಿ ಕೂಲಂಕಷವಾಗಿ ಹೇಳ್ತಾ ಬಂದಿದೆ ಸ್ನೇಹಿತರೆ. ಇದೆಲ್ಲ ನೀವು ಪಾಲನೆ ಮಾಡಿದ್ರೆ ಸಾಕು, ಅದರಿಂದ ಹೆಚ್ಚಾಗಿ ಇರುವಂತ ಏನು ಅವಶ್ಯಕತೆ ಇಲ್ಲ. ಆದ್ರೆ ಇದೊಂದು ಅಭ್ಯಾಸ. ಈ ಅಭ್ಯಾಸ ಒಂದು ವಿಶ್ರಾಂತಿ ಮತ್ತೆ ಅಭ್ಯಾಸ. ಈ ಅಭ್ಯಾಸಗಳಲ್ಲಿ ಒಂದು ಅಭ್ಯಾಸ ಒಳ್ಳೆ ವಿಶ್ರಾಂತಿ ಪಡೆಯೋದು, ಮನೋವಿಶ್ರಾಂತಿ ಮತ್ತೆ ದೇಹ ವಿಶ್ರಾಂತಿ. ಎರಡನೇದು ಈ ಅಭ್ಯಾಸ ಅಂದ್ರೆ ಎಚ್ಚರಿಕವಾಗಿ ಆಹಾರನ ಸೇವನೆ ಮಾಡೋದು. ಓಕೆ, ಅದು ಸ್ನೇಹಿತರೆ. ಸೊ ಮೂರನೇದು ಏನಂದ್ರೆ ನಮ್ಮ ನಿತ್ಯ ವ್ಯಾಯಾಮ. ಈಗಾಗಲೇ ಹೇಳ್ಕೊಟ್ಟಿದ್ವಲ್ಲ, ನಿತ್ಯ ವ್ಯಾಯಾಮ ಕಡ್ಡಾಯವಾಗಿ ನಾವು ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಸೊ ನಿತ್ಯ ವ್ಯಾಯಾಮ ಮಾಡಕ್ಕೆ ಯಾವಾಗಲೂ ನಾವು ಸಿದ್ಧವಾಗಿರ್ಬೇಕು. ಈ IBP ಅಂತವರು ಏನಾಗ್ತದೆ ಅಂದ್ರೆ ಖಂಡಿತವಾಗಿ ಸ್ವಲ್ಪ ನಡಕೆ ಮಾಡೋದು, ಅದನ್ನ ಕಲಿಬೇಕಾಗತ್ತೆ. ಕಂಪಲ್ಸರಿ ನಡಕೆ ಮಾಡಬೇಕು. ಚಿಕ್ಕ ಚಿಕ್ಕ ವ್ಯಾಯಾಮಗಳು ಮನೆಯಲ್ಲೇ ಮಾಡ್ಕೋಬೇಕು. ಆಗ ಈ ಸೂರ್ಯ ನಮಸ್ಕಾರಗಳು ಇಂಥದ್ದು, ಚಿಕ್ಕ ಚಿಕ್ಕ ವ್ಯಾಯಾಮಗಳು, ಪ್ರಾಣಾಯಾಮ. ಓಕೆ, ಪ್ರಾಣಾಯಾಮದಲ್ಲಿ ಪ್ರತ್ಯೇಕವಾಗಿ ಅನುಲೋಮ ವಿಲೋಮ, ಈ ಚಂದ್ರನಾಡಿ ಪ್ರಾಣಾಯಾಮ, ಚಂದ್ರನಾಡಿ ಪ್ರಾಣಾಯಾಮ ಮಾಡ್ಬೋದು, ಸೂರ್ಯನಾಮ ಪ್ರಾಣಾಯಾಮ ಮಾಡೋದು, ಇಂಥದ್ದೆಲ್ಲ ಮಾಡ್ಕೊಂತ ಇದ್ರೆ ಖಂಡಿತವಾಗಿ ಅವರಿಗೆ ಪ್ರಾಣಾಯಾಮಗಳು, ಚಿಕ್ಕ ಚಿಕ್ಕ ಎಕ್ಸಸೈಸ್ಗಳು ಇದೆಲ್ಲ ಮಾಡ್ತಾ ಇರ್ಲಿ, ಈ ರೆಗ್ಯುಲರ್ ವ್ಯಾಯಾಮ ಮಾಡ್ಲಿ. ಸೊ ಇದೆಲ್ಲ ಮಾಡಿದ್ರೆ ಈ IBP ಅನ್ನು ಖಂಡಿತವಾಗಿ ಕಂಟ್ರೋಲ್ ಇರ್ತದೆ. ಕಂಟ್ರೋಲ್ ಇಟ್ಕೊಳಕ್ಕೆ ಏನು ಸಂಶಯ ಇಲ್ಲ ಸ್ನೇಹಿತರೆ. ಯಾಕಂದ್ರೆ ದೇಹದಲ್ಲಿ ರಕ್ತ ನಿಯಂತ್ರಣ ಆಗ್ಬೇಕು ಅಂದ್ರೆ ಸ್ವಲ್ಪ ಆ ರಕ್ತದಲ್ಲಿರುವಂತ ಈ ಯಾವುದೇ ಒಂದು ಮಾಲಿನ್ಯ ಇದೆ ನೋಡಿ, ಈ ಮಾಲಿನ್ಯ ಬೆವರ ರೂಪದಲ್ಲಿ ಆ ಟಾಕ್ಸಿನ್ಸ್ ಎಲ್ಲ ಆಚೆ ಕಡೆ ಕಲಿಸ್ಬೇಕು. ಕಲಿಸಿದ್ರೇನೆ ರಕ್ತ ಪರಿಶುದ್ಧ ಆಗೋದು. ರಕ್ತ ಪರಿಶುದ್ಧವಾಗಿದ್ರೆ ನಮ್ಗೆ ಯಾವ IBPನು ಇನ್ನೊಂದು ಯಾವ್ದು ಬರಲ್ಲ ಸ್ನೇಹಿತರೆ. ಓಕೆ, ಆ ರಕ್ತನ ಶುದ್ಧಿಗೊಳಿಸ್ಕೊಳಕ್ಕೂ ಇಂಥ ಸ್ವಲ್ಪ ವ್ಯಾಯಾಮ, ರೆಗ್ಯುಲರ್ ವಾಕಿಂಗು ಇದೆಲ್ಲ ಮಾಡ್ಕೊಂತ ಇರ್ಬೇಕು. ಚಿಕ್ಕ ಚಿಕ್ಕ ಆಸನಗಳು ಕಲಿಬೇಕು. ಆಸನಗಳು ಅನ್ನೋದು ತುಂಬಾ ಒಳ್ಳೆ ಆಸನಗಳಿದೆ. ಈ ರಕ್ತ ಒತ್ತಡಕ್ಕೆ ಇದು ನಾವು ಇದು ಮಾಡ್ಕೊಳಕ್ಕೆ ಸ್ನೇಹಿತರೆ ಖಂಡಿತವಾಗಿ ನೋಡಿ, ಯಾವ್ದಿದು ಪವನ ಮುಕ್ತಾಸನ ಒಂದು, ಓಕೆ, ಈ ಪರ್ವತ ಆಸನ ಒಂದಿದೆ. ಪರ್ವತ ಆಸನ, ಪವನ ಮುಕ್ತಾಸನ, ಈ ಎರಡು ಆಸನಗಳು ತುಂಬಾ ಸಹಾಯ ಆಗುತ್ತೆ. ಯಾವ್ದಕ್ಕೆ? ಈ ರಕ್ತ ಒತ್ತಡ ಕಡಿಮೆ ಮಾಡಕ್ಕೆ ಸ್ನೇಹಿತರೆ. ಇದು ಪಾಲನೆ ಮಾಡಬಹುದು. ಇಷ್ಟು ನಾವು ಈ ಮನೆ ಮದ್ದು ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ IBPಗೆ ಈ 3 ಅಭ್ಯಾಸಗಳು ಪಾಲನೆ ಮಾಡೋಣ ಸ್ನೇಹಿತರೆ. ಸೊ ಇದೆಲ್ಲ ಮನೆ ಮದ್ದು ಈಗ ಮುಕ್ತಾಯ ಮಾಡ್ತಾ ಸ್ನೇಹಿತರೆ.